ಸರ್, ಮೊದಲನೇದಾಗಿ ಸಿನಿಮಾ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಸೀಟ್ ಎಡ್ಸ್ನಲ್ಲಿ ಕೂತ್ಕೊಳ್ಳೋ ಅಂಥ ಸಿನಿಮಾ. ಎಲ್ಲೂ ಕೂಡ ಒಂದು ನಿಮಿಷ ಕೂಡ ಕಣ್ಣಿಂಗೆ ಮಿಟಿಕ್ಸ್ಲಿಲ್ಲ. ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ. ನಿಮ್ಮದು ಕೂಡ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿದೆ. ನಿಮ್ಗೆ ಎಷ್ಟು ಸಂತೋಷ ಆಗ್ತಾಯಿದೆ? ಖುಷಿ ಆಗ್ತಾಯಿದೆ ಮೇಡಮ್. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಅದೇ ಲಾಸ್ಟ್ ವೀಕ್ ಒಂದು ಹಿಟ್ ಸಿನಿಮಾ ಅಮೃತಾಂಜನ್, ಇವಾಗ ರಕ್ಕಸಪುರದವಳು ಅಂದರೆ ಒಂದು ವಾರ ಗ್ಯಾಪಲ್ಲೇ ಈ ಥರ ಅದ್ಭುತವಾಗಿರೋ ಕ್ಯಾರೆಕ್ಟ್ರು ಜನ ಅದೆಲ್ಲ ಅಂದರೆ ನಾನು ಹೇಳೋಕ್ಕಾಗಲ್ಲ, ನಾನು ಅನುಭವಿಸ್ತಾ ಇದ್ದೀನಿ. ಅದು ನನಗೆ ಮಾತ್ರ ಗೊತ್ತು. ಯಾಕೆ ಒಬ್ಬ ಕಲಾವಿದ ಅಷ್ಟು ವರ್ಷದಿಂದ ಏನೋ ಒಂದು ಆಗಬೇಕು ಅಂತ ಬಂದು ಒಂದು 10 ವರ್ಷ ಆಯಿತು ನಾನು ಬೆಂಗಳೂರಿಗೆ ಬಂದು. ಇವಾಗ ಅದು ಸಿಗ್ತಾಯಿದೆ. ಅದು ನಾವು ಹೇಳೋಕ್ಕಾಗಲ್ಲ, ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋನಿಗೆ ಮಾತ್ರ ಗೊತ್ತದು. ಸರ್, ನಿನ್ನೆ ಆ್ಯಕ್ಚುಲಿ ಒಂದು ಪೇಯ್ಡ್ ಪ್ರೀಮಿಯರ್ ಇತ್ತು. ಸಾಕಷ್ಟು ಜನ ಮಾತಾಡಿಸ್ಬೇಕಾದ್ರೆ ಎಲ್ಲರೂ ಗೌರವ್ ಶೆಟ್ಟಿ ಅಂತ. ಬಿಕಾಸ್ ಇಷ್ಟು ದಿನ ಏನು ಯೂಟ್ಯೂಬ್ನಲ್ಲಿ ಹೆಸರನ್ನ ಕೇಳ್ತಾ ಇದ್ರು, ಇವಾಗ ಈ ದೊಡ್ಡ ಪರದೆ ಮೇಲೆ ನಿಮ್ಮ ಹೆಸರು ಬರ್ತಾಯಿದೆ. ಸೊ ಇದು ಎಷ್ಟು ಪರ್ಸ್ನಲಿ ಎಷ್ಟು ಖುಷಿ ಆಗ್ತಾಯಿದೆ? ತುಂಬ ಖುಷಿ ಆಗುತ್ತೆ ಮೇಡಮ್. ಅಂದರೆ ಎಲ್ಲರಿಗೂ ಇದೇ ಬೇಕಾಗಿರೋದು. ಇವಾಗ ಸಿಗ್ತಾ ಇದೆಯಲ್ಲ, ಅದು ಖುಷಿ ಇದೆ. ಆಮೇಲೆ ನಮ್ಮ ಕ್ರಾಂತಿಯವರು ಡೈಲಾಗ್ ರೈಟರ್ ಇದ್ದಾರಲ್ಲ, ಬ್ರದರು, ಅವ್ರು ಬಂದ ತಕ್ಷಣ ಒಂದು ಮಾತು ಹೇಳಿದ್ರು. ಮೈಸೂರಲ್ಲಿ ಶೋ ಮಾಡಿದ್ವಿ, ನಿಮ್ಮದು ಅಂದರೆ ವಾಯ್ಸ್ ಕೇಳಿ ಆಮೇಲೆ ಫೇಸ್ ರಿವೀಲ್ ಆಗುತ್ತೆ. ಬಟ್ ನಿಮ್ಮ ವಾಯ್ಸ್ಗೆ ಆಲ್ರೆಡಿ ಜನ ಕಿರ್ಚಿಬಿಡ್ತಾವ್ರೆ, ಆಮೇಲೆ ಫೇಸ್ ರಿವೀಲ್ ಆಗ್ತಾಯಿದೆ. ಅಂದರೆ ವಾಯ್ಸ್ನೇ ರೆಕಗ್ನೈಸೇಷನ್ ಮಾಡ್ತಾಯಿದ್ದಾರೆ ಅಂತ ರಾಜ್ ಸರು ಅಪ್ರಿಷಿಯೇಟ್ ಮಾಡ್ತಾಯಿದ್ರಂತೆ. ಪರವಾಗಿಲ್ಲ ಹುಡುಗರು, ಪರವಾಗಿಲ್ಲ ಏನೋ ರೀಚ್ ಆಗಿದ್ದಾನೆ ಅಂತ. ಅಂದರೆ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ನನಗೆ ಗೊತ್ತು ನಾನು ಎಷ್ಟು ಖುಷಿ ಪಡ್ತಾಯಿದ್ದೀನಿ ಅಂತ. ಅದನ್ನು ತೋರಿಸ್ಕೊಳಕ್ಕೆ ನನಗೆ ಬರಲ್ಲ, ಗೊತ್ತಿಲ್ಲ. ಒಳಗಡೆ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು. ಬಿಕಾಸ್ ಪ್ರಾಬಬ್ಲಿ ಈ ಸಕ್ಸಸ್ಗೆ ನೀವು ಎಷ್ಟು ವರ್ಷದಿಂದ ನೀವು ಕಾತರದಿಂದ ಕಾಯ್ತಾ ಇದ್ರು, ಇವತ್ತು ಪ್ರಾಬಬ್ಲಿ ಸಿಕ್ಕಿದೆ ಅಂತ ನಾವು ಹೇಳ್ಬೋದು. ಆಮೇಲೆ ಮತ್ತೊಂದು ಸರ್ ಏನಂದರೆ, ಇವಾಗ ನಿಮ್ಮದು ರಾಜ್ ಬಿ ಶೆಟ್ಟಿ ಅವರೊಟ್ಟಿಗೆ ತುಂಬ ಸೀನ್ಸ್ಗಳಿದೆ, ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇದೆ. ಸೊ ನಾನು ಆವತ್ತು ನಿಮ್ಮನ್ನು ಕೇಳಿದೆ, ಇವತ್ತು ಅಷ್ಟೇ. ಯಾವುದಾದ್ರೂ ಒಂದು ಅಂಶ ನೀವು ಅವರಿಂದ ಕಲ್ತಿದ್ದೀರಾ ಅಂದರೆ ವಿಚ್ ಇಸ್ ದಟ್ ಒನ್ ಥಿಂಗ್? ಡೌನ್ ಟು ಅರ್ತ್ ಆಗಿರೋದು. ಈಗ ತಾವೇ ಒಬ್ಬರು ಡೈರೆಕ್ಟ್ರು, ಅದ್ಭುತವಾಗಿರೋ ಡೈರೆಕ್ಟ್ರು, ಸೂಪರ್ ಬ್ಲಾಕ್ ಬಸ್ಟರ್ ಕೊಟ್ಟಿರೋಂಥ ಡೈರೆಕ್ಟ್ರು. ಇನ್ನೊಬ್ಬರು ಹೊಸ್ದಾಗಿ ಏನೋ ಡೈರೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಬಂದಾಗ ಅವ್ರಿಗೆ ಕಂಪ್ಲೀಟ್ ಫ್ರೀಡಮ್ ಕೊಡೋದಿದೆಯಲ್ಲ, ತುಂಬ ಜನ ಮಾಡಲ್ಲ ಅದನ್ನ. ನಾನು ಹೇಳ್ದಂಗೆ ಹಂಗೆ ಮಾಡು, ಹಿಂಗೆ ತುಂಬ ಜನ ಅದು ಇದು ಮಾಡ್ತಾರೆ. ನಾನು ಇಷ್ಟು ದಿನ ಶೂಟಿಂಗ್ ನೋಡಿದ್ನಲ್ಲ ರಾಜ್ ಸರ್ ಜೊತೆ, ಯಾವತ್ತೂ ರಾಜ್ ಸರ್ ಅದು ಮಾಡಬೇಡಿ ಇದು ಮಾಡಬೇಡಿ ಅಂದವರಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾಯಿದ್ರು. ಅಂದರೆ ಹೊಸಬ್ರಿಗೆ ಆ ಸ್ಪೇಸ್ ಕೊಟ್ಟು ಮಾಡಿಸೋದಿದೆಯಲ್ಲ, ಹಂಗಾಗಿ ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ರವಿ ಸಾರಂಗ್ ಸರ್ದು ಡೈರೆಕ್ಷನ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇದು ನಾನು ಅವ್ರ ಹತ್ರ ಕಲ್ತಿದ್ದು. ಸರ್, ಫೈನಲಿ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಆ್ಯಂಡ್ ಮೈಸೂರಿನಲ್ಲಿ ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ, ಬೆಂಗಳೂರಿನಲ್ಲಿ ಕೂಡ ಒಳ್ಳೆಯ ರೆಸ್ಪಾನ್ಸು. ಇವಾಗ ಜನರು ಹೆಚ್ಚಿನ ಜನ ಬಂದ ಥಿಯೇಟ್ರಿಗೆ ನೋಡಬೇಕು ಈ ಸಿನಿಮಾ ಅಂದರೆ ಒಂದು ವರ್ಡ್ನಲ್ಲಿ ಹೇಳ್ಬಿಡಿ ಸರ್ ನಮ್ಮ ಆಡಿಯನ್ಸ್ಗೆ. ಥ್ರಿಲ್ಲಿಂಗು. ನೀವಂತೂ ನಾನು ರೀಸೆಂಟ್ ಟೈಮ್ಸಲ್ಲಿ ನೋಡಿರೋ ದ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ರಕ್ಕಸಪುರದವಳು. ಏಕೆಂದರೆ ಅಷ್ಟು ಎಂಗೇಜಿಂಗ್ ಸಿನಿಮಾ ಮುಗ್ದಿದ್ದು ಅಂತ ನನಗೆ ಇಂಟ್ರೋಲ್ ಬಂದಿದ್ದು ಗೊತ್ತಾಗಲಿಲ್ಲ, ಸೆಕೆಂಡ್ ಹಾಫ್ ಹೋಗಿದ್ದು ಗೊತ್ತಾಗಲಿಲ್ಲ. ವಿಲನ್ ಮಾತ್ರ ಅದು ಹೇಳೋದಲ್ಲ, ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋದು. ಆ್ಯಕ್ಚುಲಿ ನನಗೆ ಪರಿಚಯ ಅನಿರುದ್ಧವರು ನಾನು ಶೂಟಿಂಗ್ ಟೈಮಲ್ಲಿ ನೋಡಿದ್ದೆ. ಈ ಲೆವೆಲ್ ಬೇರೆ ಕೆಲವೊಂದು ಸೀನ್ಗಳು ನಾನು ನೋಡಿರಲಿಲ್ಲ. ಬಟ್ ಈ ಸ್ಕ್ರೀನಲ್ಲಿ ವಿತ್ ಮ್ಯೂಸಿಕ್ ನೋಡಬೇಕಾದ್ರೆ ರಾಕ್ಷಸ ಯಪ್ಪ. ನನಗೆ ನೈಟ್ ನಿದ್ದೆನೇ ಬೇಕಾದ್ರೆ ನಿದ್ದೆಯಲ್ಲಿ ಎದ್ದುಬಿಡ್ತೀನಿ ನಾನು. ಸಡನ್ನಾಗಿ ಏನಾದ್ರು ನೆನಪಾಗ್ಬಿಟ್ರೆ ನಾನು ನೇರವಾಗಿ ಒಂದು ಮಾತು ಹೇಳಿಲ್ಲ. ಲಾಸ್ಟ್ ನಾನು ಡಾಲಿ ಅವ್ರ ಕ್ಯಾರೆಕ್ಟ್ರಲ್ಲಿ ಆ ಥರ ಕ್ರೂರತ್ವನ ನೋಡಿದ್ದು. ಅದು ಬಿಟ್ಟರೆ ಇದ್ದೇನೆ. ಎಲ್ಲೂ ಕೂಡ ರಿವ್ಯೂ ಮಾಡಿರಲಿಲ್ಲ ಅಲ್ವಾ ಸರ್? ನೋ ವೇ. ನನಗೆ ಹೇಳ್ತಾ ಇಲ್ವಾ, ನಾವು ಅಷ್ಟೊಂದು ಕ್ಯಾರೆಕ್ಟ್ರ್ ಅಷ್ಟೆಲ್ಲ ಚೆನ್ನಾಗಿ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿದ್ದೀವಿ ಅಂತ ಜನ ಹೇಳಿದ್ರು ನಮ್ಮನ್ನೇ ಮರ್ತುಬಿಟ್ಟಿದ್ದೀವಿ ನಾವು ಎಂಡಲ್ಲಿ. ಸರ್, ಆಲ್ ದ ವೆರಿ ಬೆಸ್ಟ್ ಸರ್. ಒಳ್ಳೇದಾಗಲಿ ಸರ್. ಮತ್ತಷ್ಟು ಪ್ರಾಜೆಕ್ಟ್ಸ್ಗಳು ಸಿಗ್ತಾ ಇರಲಿ. ಆ್ಯಂಡ್ ಹ್ಯಾಟ್ರಿಕ್ ಕೊಡಿ ಸರ್, ಆದಷ್ಟು ಬೇಗ ಕೊಡ್ತೀವಿ ಪಕ್ಕ. ಇನ್ನೊಂದೇ ಒಂದು ಸಿನಿಮಾ ಹ್ಯಾಟ್ರಿಕ್ ಆಗುತ್ತೆ. ಥ್ಯಾಂಕ್ ಯು ಸರ್.